ನಿಮಗೆಲ್ಲ ಆಶ್ಚರ್ಯ ಆಯ್ತದೆ. 100 ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ 100 ಕಡೆ ನನ್ನ ಅಧ್ಯಕ್ಷದ ಅವಧಿಯಲ್ಲಿ 100 ಕಡೆ ಕಾಂಗ್ರೆಸ್ ಕಚೇರಿಗಳಿಗೆ ಜಾಗವನ್ನ ಮಂಜೂರು ಮಾಡುವಂತ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡಿದ್ದೇನೆ. ಅದು ಇವತ್ತು ಪೂಜೆ ಒಂದೇ ಕಡೆ ಆಗ್ಬೇಕಾಗಿತ್ತು. ಬಟ್ ಇನ್ನೊಂದು ದಿನ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಕ್ಕೆ ನಾನು ಇಲ್ಲಿ ಕೂತಿಲ್ದೇ ಇರ್ಬೋದು, ಬಟ್ ಅಲ್ಲಿ ಕೂತಿರೋ ಜಾಗದಿಂದ ಕೂಡ ಅದಕ್ಕೆ ಏನು ಬೇಕೋ ರೂಪರೇಷೆ ಮಾಡಬೇಕೋ ಅದಕ್ಕೆ ರೂಪರೇಷವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹೊಸ ಕೆಲಸಗಳನ್ನ ಮಾಡಲು ಹೊಸ ಅವಕಾಶಗಳನ್ನ ಇವತ್ತು ನಮಗೆ ಸಿಕ್ಕಿದೆ. ನಾನು ಹೊಸ ಅವಕಾಶಗಳನ್ನ ಯಾವಾಗಲೂ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಧಿಕಾರ ತೆಗೆದುಕೊಳ್ಳುವಾಗ ಆಗ ಯಡಿಯೂರಪ್ಪನವರು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಕೋವಿಡ್ ಇತ್ತು, ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ. ಹೊಸ ಅವಕಾಶನ ಹುಡುಕೊಂಡು ಹೋದು. ಕೋವಿಡ್ ಬಂತು, ಹೊಸ ಅವಕಾಶ ಹುಡುಕೊಂಡು ಹೋದ. ತರಕಾರಿನ ಮಾರಿಸ್ತೋ, ಇನ್ನೊಂದು ಮಾಡ್ದೋ, ಔಷಧಿ ಕೊಟ್ಟು, ಕಿಟ್ ಕೊಟ್ಟು, ಏನೇನೋ ಕೊಟ್ಟು, ಕೊನೆಗೆ ಆರೋಗ್ಯಸ್ಥ ಅಂತ ಕಾರ್ಯಕ್ರಮ ಮಾಡ್ದೋ. ಸೊ ಬಸ್ಸು ಇಲ್ಲದೆ ಹೋದವ್ರಿಗೆಲ್ಲ ಗುಲ್ಬರ್ಗ, ರಾಯಚೂರು, ಬೀದರ್ವರೆಗೆಲ್ಲ 3 ಟೈಮ್ ಅಂತ ಮಾಡಿದ್ರು. ಪ್ರೆಸಿಡೆಂಟ್ ಆಗಿ ಇದ್ಕೊಂಡು ಇನ್ನ ಚಾರ್ಜೇ ತಗೊಂಡಿರ್ಲಿಲ್ಲ ನಾನು. ದಿನೇಶ್ ಅಧ್ಯಕ್ಷ ಇದ್ರು. 1 ಕೋಟಿ ರೂಪಾಯಿ ಚೆಕ್ ಕೊಟ್ಬಿಟ್ಟು ಎಲ್ಲ ಜನ ಓಲಿ ಫ್ರೀಯಾಗಿ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಮಾಡಿದೆ. ಸೊ ಅವತ್ತೇನ್ ತೀರ್ಮಾನ ಮಾಡಿದೆ ಅದು ರಾಷ್ಟ್ರಕ್ಕೆ ತೀರ್ಮಾನ ಆಯ್ತು. ಬೆಂಗಳೂರಲ್ಲಿ ತೀರ್ಮಾನ. ನಾನು ನಮ್ಮ ದೀಪಕ್ ತಿಮ್ಮಯ್ಯ ಇಬ್ರು ಇದ್ದು ಕೂತ್ಕೊಂಡು ಮಾತಾಡ್ತಿದ್ದೋ. ಆ ಸಮಸ್ಯೆ ನೋಡಿದೆ. ಯಾರೋ ನಮ್ಮ ಯಾದಗಿರಿ ಹುಡುಗರು ಬಂದ್ರು. 700 ರೂಪಾಯಿ ಅಂತ ಯಾದಗಿರಿಗೆ 3 ಟೈಮ್ ಕೊಡ್ಬೇಕು, 2100 ರೂಪಾಯಿ ಕೊಡ್ಬೇಕು ಅಂತ ಕೇಳ್ತಿದ್ರು. ಈ ಸಂದರ್ಭದಲ್ಲಿ ಕಷ್ಟಕ್ಕೆ ನಾವು ಆಗ್ಲಿಲ್ಲ ಅಂದ್ರೆ ಇನ್ನೇಂತಕ್ಕಾಗೋದು ಅಂತೇಳಿ ತೀರ್ಮಾನ ಮಾಡ್ದು. ಸೊ ಆಮೇಲೆಲ್ಲ ಜನಗೆ ನಮ್ಮ ಒತ್ತಡ ತಡಿನಾರ್ದೆ ಇಡೀ ಗೌರ್ಮೆಂಟ್ ಫ್ರೀಯಾಗಿ ಅವ್ರನ್ನ ಕಳಿಸ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಹಂಗೆ ಅವಕಾಶಗಳನ್ನ ಹುಡುಕ್ ಹೋಗ್ತಾ ಇದೀವಿ. ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದ್ಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾದ್ರು ಕೊಡ್ಬೇಕಲ್ಲ, ವಿಚಾರವನ್ನ ಮಾಡ್ಬೇಕಲ್ಲ, ಆಡಳಿತದಲ್ಲಿ ಬೆಳಕು ಕೊಡ್ಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿನಲ್ಲ, ಬಿಡೋನಲ್ಲ ನಾನು. ಇಲ್ಲೇಕೆಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೆ ಉಸಿರು. ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಸಂಘೆ ಹೊಸ ಬೆಳಕನ್ನ ಮೂಡಿಸಲು ಒಟ್ಟು ಅನೇಕ ವಿಚಾರಗಳನ್ನ ಮಾಡಿಕೊಂಡು ಬಂದಿದ್ದೇನೆ. ನಾನು ಅಷ್ಟು ವಿದ್ಯಾರ್ಥಿ ನಾಯಕರಾಗಿ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತಿದ್ದವ ನಾನು. ಆಮೇಲೆ 10ನೇ ಕ್ಲಾಸ್ ನಿಂತೆ, ತಿರ್ಗಾ PUC ನಿಂತೆ, ಡಿಗ್ರಿಗೆ ನಿಂತೆ, ತಿರ್ಗಾ ಫೈನಲ್ ಇಯರ್ ಡಿಗ್ರಿಲೆಲ್ಲ ಆರಾಧ್ಯವನ ನಮ್ಮ ಸಂಪಂಗಿ ಅವನ ಕೇಳಿ, ಸಂಪಂಗಿ ಅವನು ನಮ್ಮ ಸೆಕ್ರೆಟರಿ RC ಕಾಲೇಜ್ಗೆ, ನಾನು SGRC ಕಾಲೇಜಿಗೆ ಸೆಕ್ರೆಟರಿ. ಸೊ ಹಂಗೆ ನಾವೆಲ್ಲ ಇದ್ದವರು. ಸೊ ಇಲ್ಲಿ ನಾರಾಯಣ ಸ್ವಾಮಿ ಕೂತ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಮಂತ್ರಿ ಆದಾಗ. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ರಾಜ್ಯಕ್ಕಲ್ಲ, ಡಿಸ್ಟ್ರಿಕ್ಟ್. ನಮ್ಮ NSU ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್ ಸೋರ್ಕೆ, ಸ್ಟೇಟ್ NSU ಅಧ್ಯಕ್ಷರಾಗಿದ್ದರು. ಅವರೀಗ ನಿಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ. ಸೊ ನಾನು ಮಿನಿಸ್ಟರ್ ಆದ್ಮೇಲೆ ಕೊನೆಗೆ ನಾರಾಯಣ ಸ್ವಾಮಿನ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ದು. ಸೊ ಹಂಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ಒಂದು ಕಡೆ ಅವಕಾಶ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಈ ಉದಾಹರಣೆಯನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ. ಸೊ ಹಂಗೆ ಈ CM ಕುರ್ಚಿ ಏನು ಇವತ್ತು ನಾನು ಕೂತಿದ್ದೇನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಹೈಕಮಾಂಡ್ ವಿಶ್ವಾಸ ಇಟ್ಟಿದ್ದಾರೆ, ನೀವು ವಿಶ್ವಾಸ ಇಟ್ಟಿದ್ದೀರಿ. ಆ ವೈಬ್ರೇಷನ್ ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನ್ ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಂಗೆ ಆಡ್ತಾ ಇದಾರಲ್ಲ ಕಾರ್ಯಕರ್ತರು ಅಂತೇಳಿ ಆ ಮೀಡಿಯಾದವರು, BJP-ಯವರು ಮಾತಾಡ್ತಾ ಇದ್ದಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು, ಸೊ ಕಾಯ್ಕೊಂಡಿದ್ದೀರಿ. 7 ಗಂಟೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ 2 ಗಂಟೆಯಿಂದ ಇಲ್ಲಿ ಕಣೆ, ಬೆಳಗ್ಗೆ 7 ಗಂಟೆ. ಈ 7 ಗಂಟೆ ಅಲ್ಲ, 2ರಿಂದ 9 ಗಂಟೆ ಗಂಟೆ ಎಷ್ಟಾಯ್ತು? ನಿಮ್ಗೆಲ್ಲ ಆಶ್ಚರ್ಯ ಆಯ್ತದೆ. 100 ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ 100 ಕಡೆ ನನ್ನ ಅಧ್ಯಕ್ಷದ ಅವಧಿಯಲ್ಲಿ
100 ಕಡೆ ಕಾಂಗ್ರೆಸ್ ಕಚೇರಿಗಳಿಗೆ ಜಾಗವನ್ನ ಮಂಜೂರು ಮಾಡುವಂತ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡಿದ್ದೇನೆ. ಅದು ಇವತ್ತು ಪೂಜೆ ಒಂದೇ ಕಡೆ ಆಗ್ಬೇಕಾಗಿತ್ತು. ಬಟ್ ಇನ್ನೊಂದು ದಿನ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಕ್ಕೆ ನಾನು ಇಲ್ಲಿ ಕೂತಿಲ್ದೇ ಇರ್ಬೋದು, ಬಟ್ ಅಲ್ಲಿ ಕೂತಿರೋ ಜಾಗದಿಂದ ಕೂಡ ಅದಕ್ಕೆ ಏನು ಬೇಕೋ ರೂಪರೇಷೆ ಮಾಡಬೇಕೋ ಅದಕ್ಕೆ ರೂಪರೇಷವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹೊಸ ಕೆಲಸಗಳನ್ನ ಮಾಡಲು ಹೊಸ ಅವಕಾಶಗಳನ್ನ ಇವತ್ತು ನಮಗೆ ಸಿಕ್ಕಿದೆ. ನಾನು ಹೊಸ ಅವಕಾಶಗಳನ್ನ ಯಾವಾಗಲೂ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಧಿಕಾರ ತೆಗೆದುಕೊಳ್ಳುವಾಗ ಆಗ ಯಡಿಯೂರಪ್ಪನವರು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಕೋವಿಡ್ ಇತ್ತು, ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ. ಹೊಸ ಅವಕಾಶನ ಹುಡುಕೊಂಡು ಹೋದು. ಕೋವಿಡ್ ಬಂತು, ಹೊಸ ಅವಕಾಶ ಹುಡುಕೊಂಡು ಹೋದ. ತರಕಾರಿನ ಮಾರಿಸ್ತೋ, ಇನ್ನೊಂದು ಮಾಡ್ದೋ, ಔಷಧಿ ಕೊಟ್ಟು, ಕಿಟ್ ಕೊಟ್ಟು, ಏನೇನೋ ಕೊಟ್ಟು, ಕೊನೆಗೆ ಆರೋಗ್ಯಸ್ಥ ಅಂತ ಕಾರ್ಯಕ್ರಮ ಮಾಡ್ದೋ. ಸೊ ಬಸ್ಸು ಇಲ್ಲದೆ ಹೋದವ್ರಿಗೆಲ್ಲ ಗುಲ್ಬರ್ಗ, ರಾಯಚೂರು, ಬೀದರ್ ಅವ್ರಿಗೆಲ್ಲ 3 ಟೈಮ್ ಅಂತ ಮಾಡಿದ್ರು. ಪ್ರೆಸಿಡೆಂಟ್ ಆಗಿ ಇದ್ಕೊಂಡು ಇನ್ನ ಚಾರ್ಜೇ ತಗೊಂಡಿರ್ಲಿಲ್ಲ ನಾನು. ದಿನೇಶ್ ಅಧ್ಯಕ್ಷ ಇದ್ರು. 1 ಕೋಟಿ ರೂಪಾಯಿ ಚೆಕ್ ಕೊಟ್ಬಿಟ್ಟು ಎಲ್ಲ ಜನ ಓದಿ ಫ್ರೀಯಾಗಿ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಮಾಡಿದೆ. ಸೊ ಅವತ್ತೇನ್ ತೀರ್ಮಾನ ಮಾಡಿದೆ ಅದು ರಾಷ್ಟ್ರಕ್ಕೆ ತೀರ್ಮಾನ ಆಯ್ತು. ಬೆಂಗಳೂರಲ್ಲಿ ತೀರ್ಮಾನ. ನಾನು ನಮ್ಮ ದೀಪಕ್ ತಿಮ್ಮಯ್ಯ ಇಬ್ರು ಇದ್ದು ಕೂತ್ಕೊಂಡು ಮಾತಾಡ್ತಿದ್ದೋ. ಆ ಸಮಸ್ಯೆ ನೋಡಿದೆ. ಯಾರೋ ನಮ್ಮ ಯಾದಗಿರಿ ಹುಡುಗರು ಬಂದ್ರು. 700 ರೂಪಾಯಿ ಅಂತ ಯಾದಗಿರಿಗೆ 3 ಟೈಮ್ ಕೊಡ್ಬೇಕು, 2100 ರೂಪಾಯಿ ಕೊಡ್ಬೇಕು ಅಂತ ಕೇಳ್ತಿದ್ರು. ಈ ಸಂದರ್ಭದಲ್ಲಿ ಕಷ್ಟಕ್ಕೆ ನಾವು ಆಗ್ಲಿಲ್ಲ ಅಂದ್ರೆ ಇನ್ನೇಂತಕ್ಕಾಗೋದು ಅಂತೇಳಿ ತೀರ್ಮಾನ ಮಾಡ್ದು. ಸೊ ಆಮೇಲೆಲ್ಲ ಜನಗೆ ನಮ್ಮ ಒತ್ತಡ ತಡಿನಾರ್ದೆ ಇಡೀ ಗೌರ್ಮೆಂಟ್ ಫ್ರೀಯಾಗಿ ಅವ್ರನ್ನ ಕಳಿಸ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಹಂಗೆ ಅವಕಾಶಗಳನ್ನ ಹುಡುಕ್ ಹೋಗ್ತಾ ಇದೀವಿ. ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದ್ಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾದ್ರು ಕೊಡ್ಬೇಕಲ್ಲ, ವಿಚಾರವನ್ನು ಮಾಡ್ಬೇಕಲ್ಲ, ಆಡಳಿತದಲ್ಲಿ ಬೆಳಕು ಕೊಡ್ಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನನ್ನ ಬಿಡೋನಲ್ಲ ನಾನು. ಇಲ್ಲೇಕೆಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೇ ಉಸಿರು. ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಸಂಘೆ ಹೊಸ ಬೆಳಕನ್ನ ಮೂಡಿಸಲು ಒಟ್ಟು ಅನೇಕ ವಿಚಾರಗಳನ್ನ ಮಾಡಿಕೊಂಡು ಬಂದಿದ್ದೇನೆ. ನಾನಷ್ಟು ವಿದ್ಯಾರ್ಥಿ ನಾಯಕರಾಗಿ 7ನೇ ಕ್ಲಾಸಲ್ಲಿ ಎಲೆಕ್ಷನ್ ನಿಂತಿದ್ದವ ನಾನು. ಆಮೇಲೆ 10ನೇ ಕ್ಲಾಸ್ ನಿಂತೆ, ತಿರ್ಗಾ PUC ನಿಂತೆ, ಡಿಗ್ರಿಗೆ ನಿಂತೆ, ತಿರ್ಗಾ ಫೈನಲ್ ಇಯರ್ ಡಿಗ್ರಿಲೆಲ್ಲ ಆರಾಧ್ಯವನ ನಮ್ಮ ಸಂಪಂಗಿ ಅವನೇ ಕೇಳಿ. ಸಂಪಂಗಿ ಅವನು ನಮ್ಮ ಸೆಕ್ರೆಟರಿ RC ಕಾಲೇಜ್ಗೆ, ನಾನು SGRC ಕಾಲೇಜ್ಗೆ ಸೆಕ್ರೆಟರಿ. ಸೊ ಹಂಗೆ ನಾವೆಲ್ಲ ಇದ್ದವರು. ಸೊ ಇಲ್ಲಿ ನಾರಾಯಣ ಸ್ವಾಮಿ ಕೂತ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಮಂತ್ರಿ ಆದಾಗ. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ರಾಜ್ಯಕ್ಕಲ್ಲ, ಡಿಸ್ಟ್ರಿಕ್ಟ್. ನಮ್ಮ NSU ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್ ಸೊರ್ಕೆ, ಸ್ಟೇಟ್ NSU ಅಧ್ಯಕ್ಷರಾಗಿದ್ದರು. ಅವ್ರೀಗ ನಿಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ. ಸೊ ನಾನು ಮಿನಿಸ್ಟರ್ ಆದ್ಮೇಲೆ ಕೊನೆಗೆ ನಾರಾಯಣ ಸ್ವಾಮಿನ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ದು. ಸೊ ಹಂಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ಒಂದು ಕಡೆ ಅವಕಾಶ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಈ ಉದಾಹರಣೆಯನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ. ಸೊ ಹಂಗೆ ಈ CM ಕುರ್ಚಿ ಏನು ಇವತ್ತು ನಾನು ಕೂತಿದ್ದೇನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಹೈಕಮಾಂಡು ವಿಶ್ವಾಸ ಇಟ್ಟಿದ್ದಾರೆ, ನೀವು ವಿಶ್ವಾಸ ಇಟ್ಟಿದ್ದೀರಿ. ಆ ವೈಬ್ರೇಷನ್ ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನ್ ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಂಗೆ ಆಡ್ತಾ ಇದಾರಲ್ಲ ಕಾರ್ಯಕರ್ತರು ಅಂತೇಳಿ ಆ ಮೀಡಿಯಾದವರು BJPಯವರು ಮಾತಾಡ್ತಾ ಇರ್ತಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು, ಸೊ ಕಾಯ್ಕೊಂಡಿದ್ದೀರಿ. ನಿಮ್ಗೆಲ್ಲ ಆಶ್ಚರ್ಯ ಆಯ್ತದೆ. 100 ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ 100 ಕಡೆ ನನ್ನ ಅಧ್ಯಕ್ಷದ ಅವಧಿಯಲ್ಲಿ 100 ಕಡೆ ಕಾಂಗ್ರೆಸ್ ಕಚೇರಿಗಳಿಗೆ ಜಾಗವನ್ನ ಮಂಜೂರು ಮಾಡುವಂತ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡಿದ್ದೇನೆ. ಅದು ಇವತ್ತು ಪೂಜೆ ಒಂದೇ ಕಡೆ ಆಗ್ಬೇಕಾಗಿತ್ತು. ಬಟ್ ಇನ್ನೊಂದು ದಿನ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಕ್ಕೆ ನಾನು ಇಲ್ಲಿ ಕೂತಿಲ್ದೇ ಇರ್ಬೋದು, ಬಟ್ ಅಲ್ಲಿ ಕೂತಿರೋ ಜಾಗದಿಂದ ಕೂಡ ಅದಕ್ಕೆ ಏನು ಬೇಕೋ ರೂಪರೇಷೆ ಮಾಡಬೇಕೋ
ಅದಕ್ಕೆ ರೂಪರೇಷವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹೊಸ ಕೆಲಸಗಳನ್ನ ಮಾಡಲು ಹೊಸ ಅವಕಾಶಗಳನ್ನ ಇವತ್ತು ನಮಗೆ ಸಿಕ್ಕಿದೆ. ನಾನು ಹೊಸ ಅವಕಾಶಗಳನ್ನ ಯಾವಾಗಲೂ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಧಿಕಾರ ತೆಗೆದುಕೊಳ್ಳುವಾಗ ಆಗ ಯಡಿಯೂರಪ್ಪನವರು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಕೋವಿಡ್ ಇತ್ತು, ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ. ಹೊಸ ಅವಕಾಶನ ಹುಡುಕೊಂಡು ಹೋದು. ಕೋವಿಡ್ ಬಂತು, ಹೊಸ ಅವಕಾಶ ಹುಡುಕೊಂಡು ಹೋದು. ತರಕಾರಿನ ಮಾರಿಸ್ತೋ, ಇನ್ನೊಂದು ಮಾಡ್ದೋ, ಔಷಧಿ ಕೊಟ್ಟು, ಕಿಟ್ ಕೊಟ್ಟು, ಏನೇನೋ ಕೊಟ್ಟು, ಕೊನೆಗೆ ಆರೋಗ್ಯಸ್ಥ ಅಂತ ಕಾರ್ಯಕ್ರಮ ಮಾಡ್ದೋ. ಸೊ ಬಸ್ಸು ಇಲ್ಲದೆ ಹೋದವ್ರಿಗೆಲ್ಲ ಗುಲ್ಬರ್ಗ, ರಾಯಚೂರು, ಬೀದರ್ ಅವ್ರಿಗೆಲ್ಲ 3 ಟೈಮ್ ಅಂತ ಮಾಡಿದ್ರು. ಪ್ರೆಸಿಡೆಂಟ್ ಆಗಿ ಇದ್ಕೊಂಡು ಇನ್ನ ಚಾರ್ಜೇ ತಗೊಂಡಿರ್ಲಿಲ್ಲ ನಾನು. ದಿನೇಶ್ ಅಧ್ಯಕ್ಷರಿದ್ದು ₹1 ಕೋಟಿ ಚೆಕ್ ಕೊಟ್ಬಿಟ್ಟು ಎಲ್ಲ ಜನ ಓದಿ ಫ್ರೀಯಾಗಿ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಮಾಡಿದೆ. ಸೊ ಅವತ್ತೇನ್ ತೀರ್ಮಾನ ಮಾಡಿದೆ ಅದು ರಾಷ್ಟ್ರಕ್ಕೆ ತೀರ್ಮಾನ ಆಯ್ತು. ಬೆಂಗಳೂರಲ್ಲಿ ತೀರ್ಮಾನ, ನಾನು ನಮ್ಮ ದೀಪಕ್ ತಿಮ್ಮಯ್ಯ ಇಬ್ರು ಇದ್ದು ಕೂತ್ಕೊಂಡು ಮಾತಾಡ್ತಿದ್ದೋ. ಆ ಸಮಸ್ಯೆ ನೋಡಿದೆ. ಯಾರೋ ನಮ್ಮ ಯಾದಗಿರಿ ಹುಡುಗರು ಬಂದ್ರು. ₹700 ಅಂತ ಯಾದಗಿರಿಗೆ 3 ಟೈಮ್ ಕೊಡ್ಬೇಕು, ₹2100 ಕೊಡ್ಬೇಕು ಅಂತ ಕೇಳ್ತಿದ್ರು. ಈ ಸಂದರ್ಭದಲ್ಲಿ ಕಷ್ಟಕ್ಕೆ ನಾವು ಆಗ್ಲಿಲ್ಲ ಅಂದ್ರೆ ಇನ್ನೇಂತಕ್ಕಾಗೋದು ಅಂತೇಳಿ ತೀರ್ಮಾನ ಮಾಡ್ದು. ಸೊ ಆಮೇಲೆಲ್ಲ ಜನಗೆ ನಮ್ಮ ಒತ್ತಡ ತಡಿನಾರ್ದೆ ಇಡೀ ಗೌರ್ಮೆಂಟ್ ಫ್ರೀಯಾಗಿ ಅವ್ರನ್ನ ಕಳಿಸ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಹಂಗೆ ಅವಕಾಶಗಳನ್ನ ಹುಡುಕ್ ಹೋಗ್ತಾ ಇದೀವಿ. ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದ್ಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾದ್ರು ಕೊಡ್ಬೇಕಲ್ಲ, ವಿಚಾರವನ್ನು ಮಾಡ್ಬೇಕಲ್ಲ, ಆಡಳಿತದಲ್ಲಿ ಬೆಳಕು ಕೊಡ್ಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನನ್ನ ಬಿಡೋನಲ್ಲ ನಾನು. ಇಲ್ಲೇಕೆಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೇ ಉಸಿರು. ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಸಂಘೆ ಹೊಸ ಬೆಳಕನ್ನ ಮೂಡಿಸಲು ಒಟ್ಟು ಅನೇಕ ವಿಚಾರಗಳನ್ನ ಮಾಡಿಕೊಂಡು ಬಂದಿದ್ದೇನೆ. ನಾನಷ್ಟು ವಿದ್ಯಾರ್ಥಿ ನಾಯಕರಾಗಿ 7ನೇ ಕ್ಲಾಸಲ್ಲಿ ಎಲೆಕ್ಷನ್ ನಿಂತಿದ್ದವ ನಾನು. ಆಮೇಲೆ 10ನೇ ಕ್ಲಾಸ್ ನಿಂತೆ, ತಿರ್ಗಾ PUC ನಿಂತೆ, ಡಿಗ್ರಿಗೆ ನಿಂತೆ, ತಿರ್ಗಾ ಫೈನಲ್ ಇಯರ್ ಡಿಗ್ರಿಲೆಲ್ಲ ಆರಾಧ್ಯವನ ನಮ್ಮ ಸಂಪಂಗಿ ಅವನೇ ಕೇಳಿ, ಸಂಪಂಗಿ ಅವನು ನಮ್ಮ ಸೆಕ್ರೆಟರಿ RC ಕಾಲೇಜ್ಗೆ, ನಾನು SGRC ಕಾಲೇಜ್ಗೆ ಸೆಕ್ರೆಟರಿ. ಸೊ ಹಂಗೆ ನಾವೆಲ್ಲ ಇದ್ದವರು. ಸೊ ಇಲ್ಲಿ ನಾರಾಯಣ ಸ್ವಾಮಿ ಕೂತ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಮಂತ್ರಿ ಆದಾಗ. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ರಾಜ್ಯಕ್ಕಲ್ಲ ಡಿಸ್ಟ್ರಿಕ್ಟ್. ನಮ್ಮ NSU ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್ ಸೋರ್ಕೆ, ಸ್ಟೇಟ್ NSU ಅಧ್ಯಕ್ಷರಾಗಿದ್ರು. ಅವ್ರೀಗ ನಿಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ. ಸೊ ನಾನು ಮಿನಿಸ್ಟರ್ ಆದ್ಮೇಲೆ ಕೊನೆಗೆ ನಾರಾಯಣ ಸ್ವಾಮಿನ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ದು. ಸೊ ಹಂಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ಒಂದು ಕಡೆ ಅವಕಾಶ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಈ ಉದಾಹರಣೆಯನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ. ಸೊ ಹಂಗೆ ಈ CM ಕುರ್ಚಿ ಏನು ಇವತ್ತು ನಾನು ಕೂತಿದ್ದೇನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಹೈಕಮಾಂಡು ವಿಶ್ವಾಸ ಇಟ್ಟಿದ್ದಾರೆ, ನೀವು ವಿಶ್ವಾಸ ಇಟ್ಟಿದ್ದೀರಿ. ಆ ವೈಬ್ರೇಷನ್ ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನ್ ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಂಗೆ ಆಡ್ತಾ ಇದಾರಲ್ಲ ಕಾರ್ಯಕರ್ತರು ಅಂತೇಳಿ ಆ ಮೀಡಿಯಾದವರು BJPಯವರು ಮಾತಾಡ್ತಾ ಇರ್ತಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು, ಸೊ ಕಾಯ್ಕೊಂಡಿದ್ದೀರಿ. 7 ಗಂಟೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ 2 ಗಂಟೆಯಿಂದ ಇಲ್ಲಿ ಕಣೆ, ಬೆಳಗ್ಗೆ 7 ಗಂಟೆ. ಈ 7 ಗಂಟೆ ಅಲ್ಲ, 2ರಿಂದ 9 ಗಂಟೆ ಎಷ್ಟಾಯ್ತು? ನಿಮ್ಗೆಲ್ಲ ಆಶ್ಚರ್ಯ ಆಯ್ತದೆ. 100 ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ 100 ಕಡೆ ನನ್ನ ಅಧ್ಯಕ್ಷದ ಅವಧಿಯಲ್ಲಿ 100 ಕಡೆ ಕಾಂಗ್ರೆಸ್ ಕಚೇರಿಗಳಿಗೆ ಜಾಗವನ್ನ ಮಂಜೂರು ಮಾಡುವಂತ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡಿದ್ದೇನೆ. ಅದು ಇವತ್ತು ಪೂಜೆ ಒಂದೇ ಕಡೆ ಆಗ್ಬೇಕಾಗಿತ್ತು. ಬಟ್ ಇನ್ನೊಂದು ದಿನ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಕ್ಕೆ ನಾನು ಇಲ್ಲಿ ಕೂತಿಲ್ದೇ ಇರ್ಬೋದು, ಬಟ್ ಅಲ್ಲಿ ಕೂತಿರೋ ಜಾಗದಿಂದ ಕೂಡ ಅದಕ್ಕೆ ಏನ್ ಬೇಕೋ ರೂಪರೇಷೆ ಮಾಡಬೇಕೋ ಅದಕ್ಕೆ ರೂಪರೇಷವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹೊಸ ಕೆಲಸಗಳನ್ನ ಮಾಡಲು
ಹೊಸ ಅವಕಾಶಗಳನ್ನ ಇವತ್ತು ನಮಗೆ ಸಿಕ್ಕಿದೆ. ನಾನು ಹೊಸ ಅವಕಾಶಗಳನ್ನ ಯಾವಾಗಲೂ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಧಿಕಾರ ತೆಗೆದುಕೊಳ್ಳುವಾಗ ಆಗ ಯಡಿಯೂರಪ್ಪನವರು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಕೋವಿಡ್ ಇತ್ತು, ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ. ಹೊಸ ಅವಕಾಶನ ಹುಡುಕೊಂಡು ಹೋದು. ಕೋವಿಡ್ ಬಂತು, ಹೊಸ ಅವಕಾಶ ಹುಡುಕೊಂಡು ಹೋದ. ತರಕಾರಿನ ಮಾರಿಸೋ, ಇನ್ನೊಂದು ಮಾಡ್ದೋ, ಔಷಧಿ ಕೊಟ್ಟು, ಕಿಟ್ ಕೊಟ್ಟು, ಏನೇನೋ ಕೊಟ್ಟು, ಕೊನೆಗೆ ಆರೋಗ್ಯಸ್ಥ ಅಂತ ಕಾರ್ಯಕ್ರಮ ಮಾಡ್ದೋ. ಸೊ ಬಸ್ಸು ಇಲ್ಲದೆ ಹೋದವ್ರಿಗೆಲ್ಲ ಗುಲ್ಬರ್ಗ, ರಾಯಚೂರು, ಬೀದರ್ವರೆಗೆಲ್ಲ 3 ಟೈಮ್ ಅಂತ ಮಾಡಿದ್ರು. ಪ್ರೆಸಿಡೆಂಟ್ ಆಗಿ ಇದ್ಕೊಂಡು ಇನ್ನ ಚಾರ್ಜೇ ತಗೊಂಡಿರ್ಲಿಲ್ಲ ನಾನು. ದಿನೇಶ್ ಅಧ್ಯಕ್ಷರಿದ್ರು. 1 ಕೋಟಿ ರೂಪಾಯಿ ಚೆಕ್ ಕೊಟ್ಬಿಟ್ಟು ಎಲ್ಲ ಜನ ಓದಿ ಫ್ರೀಯಾಗಿ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಮಾಡಿದೆ. ಸೊ ಅವತ್ತೇನ್ ತೀರ್ಮಾನ ಮಾಡಿದೆ ಅದು ರಾಷ್ಟ್ರಕ್ಕೆ ತೀರ್ಮಾನ ಆಯ್ತು. ಬೆಂಗಳೂರಲ್ಲಿ ತೀರ್ಮಾನ, ನಾನು ನಮ್ಮ ದೀಪಕ್ ತಿಮ್ಮಯ್ಯ ಇಬ್ರು ಇದ್ದು ಕೂತ್ಕೊಂಡು ಮಾತಾಡ್ತಿದ್ದೋ. ಆ ಸಮಸ್ಯೆ ನೋಡಿದೆ. ಯಾರೋ ನಮ್ಮ ಯಾದಗಿರಿ ಹುಡುಗರು ಬಂದ್ರು. 700 ರೂಪಾಯಿ ಅಂತ ಯಾದಗಿರಿಗೆ 3 ಟೈಮ್ ಕೊಡ್ಬೇಕು, 2100 ರೂಪಾಯಿ ಕೊಡ್ಬೇಕು ಅಂತ ಕೇಳ್ತಿದ್ರು. ಈ ಸಂದರ್ಭದಲ್ಲಿ ಕಷ್ಟಕ್ಕೆ ನಾವು ಆಗ್ಲಿಲ್ಲ ಅಂದ್ರೆ ಇನ್ನೇಂತಕ್ಕಾಗೋದು ಅಂತೇಳಿ ತೀರ್ಮಾನ ಮಾಡ್ದು. ಸೊ ಆಮೇಲೆಲ್ಲ ಜನಗೆ ನಮ್ಮ ಒತ್ತಡ ತಡಿನಾರ್ದೆ ಇಡೀ ಗೌರ್ಮೆಂಟ್ ಫ್ರೀಯಾಗಿ ಅವ್ರನ್ನ ಕಳಿಸ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಹಂಗೆ ಅವಕಾಶಗಳನ್ನ ಹುಡುಕ್ ಹೋಗ್ತಾ ಇದೀವಿ. ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದ್ಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾದ್ರು ಕೊಡ್ಬೇಕಲ್ಲ, ವಿಚಾರವನ್ನ ಮಾಡ್ಬೇಕಲ್ಲ, ಆಡಳಿತದಲ್ಲಿ ಬೆಳಕು ಕೊಡ್ಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನನ್ನ ಬಿಡೋನಲ್ಲ ನಾನು. ಇಲ್ಲೇಕೆಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೆ ಉಸಿರು. ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಸಂಗೆ ಹೊಸ ಬೆಳಕನ್ನ ಮೂಡಿಸಲು ಒಟ್ಟು ಅನೇಕ ವಿಚಾರಗಳನ್ನ ಮಾಡಿಕೊಂಡು ಬಂದಿದ್ದೇನೆ. ನಾನು ಅಷ್ಟು ವಿದ್ಯಾರ್ಥಿ ನಾಯಕರಾಗಿ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತಿದ್ದ ನಾನು. ಆಮೇಲೆ 10ನೇ ಕ್ಲಾಸ್ ನಿಂತೆ, ತಿರ್ಗಾ PUC ನಿಂತೆ, ಡಿಗ್ರಿಗೆ ನಿಂತೆ, ತಿರ್ಗಾ ಫೈನಲ್ ಇಯರ್ ಡಿಗ್ರಿಲೆಲ್ಲ ಆರಾಧ್ಯವನ ನಮ್ಮ ಸಂಪಂಗಿ ಅವನ ಕೇಳಿ, ಸಂಪಂಗಿ ಅವನು ನಮ್ಮ ಸೆಕ್ರೆಟರಿ RC ಕಾಲೇಜ್ಗೆ, ನಾನು SGRC ಕಾಲೇಜಿಗೆ ಸೆಕ್ರೆಟರಿ. ಸೊ ಹಂಗೆ ನಾವೆಲ್ಲ ಇದ್ದವರು. ಸೊ ಇಲ್ಲಿ ನಾರಾಯಣ ಸ್ವಾಮಿ ಕೂತ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಮಂತ್ರಿ ಆದಾಗ. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ರಾಜ್ಯಕ್ಕಲ್ಲ ಡಿಸ್ಟ್ರಿಕ್ಟ್. ನಮ್ಮ NSU ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್ ಸೊರ್ಕೆ, ಸ್ಟೇಟ್ NSU ಅಧ್ಯಕ್ಷರಾಗಿದ್ರು. ಅವ್ರೀಗ ನಿಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ. ಸೊ ನಾನು ಮಿನಿಸ್ಟರ್ ಆದ್ಮೇಲೆ ಕೊನೆಗೆ ನಾರಾಯಣ ಸ್ವಾಮಿನ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ದು. ಸೊ ಹಂಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ಒಂದು ಕಡೆ ಅವಕಾಶ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಈ ಉದಾಹರಣೆಯನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ. ಸೊ ಹಂಗೆ ಈ CM ಕುರ್ಚಿ ಏನು ಇವತ್ತು ನಾನು ಕೂತಿದ್ದೇನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಹೈಕಮಾಂಡ್ ವಿಶ್ವಾಸ ಇಟ್ಟಿದ್ದಾರೆ, ನೀವು ವಿಶ್ವಾಸ ಇಟ್ಟಿದ್ದೀರಿ. ಆ ವೈಬ್ರೇಷನ್ ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನ್ ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಂಗೆ ಆಡ್ತಾ ಇದಾರಲ್ಲ ಕಾರ್ಯಕರ್ತರು ಅಂತೇಳಿ ಆ ಮೀಡಿಯಾದವರು, BJP-ಯವರು ಮಾತಾಡ್ತಾ ಇರ್ತಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು, ಸೊ ಕಾಯ್ಕೊಂಡಿದ್ದೀರಿ. 7 ಗಂಟೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ 2 ಗಂಟೆಯಿಂದ ಇಲ್ಲಿ ಕಣೆ, ಬೆಳಗ್ಗೆ 7 ಗಂಟೆ. ಈ 7 ಗಂಟೆ ಅಲ್ಲ, 2 ರಿಂದ 9 ಗಂಟೆ ಎಷ್ಟಾಯ್ತು?